ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣ DNA ಹೊಂದಾಣಿಕೆಯಾಗಿದೆ. ಕೊನೆಯ ಮೃತದೇಹವನ್ನು ಹಸ್ತಾಂತರ ಮಾಡಿದ್ದಾರೆ. 2 ವಾರಗಳ ನಂತರ ಕೊನೆಯ ಡೆಡ್ ಬಾಡಿಯನ್ನು ಪತ್ತೆ ಹಚ್ಚಿದ್ದಾರೆ. ಅಂದರೆ DNA ಟೆಸ್ಟ್ ಮಾಡೋ ಮೂಲಕ ಕುಟುಂಬಸ್ಥರಿಗೆ ಒಟ್ಟು 260 ಮೃತದೇಹಗಳನ್ನು ಹಸ್ತಾಂತರ ಮಾಡಿದ್ದಾರೆ. ಜೂನ್ 12ಕ್ಕೆ ಮೇಘನಿ ಪ್ರದೇಶದಲ್ಲಿ ವಿಮಾನ ಪತನ ಆಗಿತ್ತು. ವೈದ್ಯಕೀಯ ವಿದ್ಯಾರ್ಥಿಗಳ ಹಾಸ್ಟೆಲ್ ಮೇಲೂ ಕೂಡ ಬಿದ್ದಿತ್ತು ಫ್ಲೈಟು. ವಿಮಾನ ಅಪಘಾತದಲ್ಲಿ ಏಕೈಕ ವ್ಯಕ್ತಿ ಬದುಕುಳಿದಿದ್ರು ಬ್ರಿಟಿಷ್ ಪ್ರಜೆ ವಿಶ್ವಾಸ್ ಕುಮಾರ್ ರಮೇಶ್. ಈಗ ಉಳಿದಂತೆ 260 ಡೆಡ್ ಬಾಡಿಗಳನ್ನು ಕೊಟ್ಟಿದ್ದಾರೆ. ಇವತ್ತು ಒಂದು ಲಾಸ್ಟ್ ಮೃತದೇಹ, ಅದರ DNA ಮ್ಯಾಚ್ ಆಗಿರಲಿಲ್ಲ. ಹಾಗಾಗಿ ಅದು ರಿಪೋರ್ಟ್ ಬರೋದೇ ಒಂದು 2-3 ದಿನ ಆಗುತ್ತೆ. ಮ್ಯಾಚ್ ಆಯಿತು, ಅದನ್ನು ಕೂಡ ಈಗ ಕಳಿಸ್ಕೊಟ್ಟಿದ್ದಾರೆ. ಅವರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡಿದ್ದಾರೆ. ಎಷ್ಟು ಕಷ್ಟ ಆಗಿತ್ತು ಅಂತ ಹೇಳಿದ್ರೆ ಅವರ ಗುರುತು ಪತ್ತೆ ಮಾಡೋದು, ಮುಖಾನೇ ಗೊತ್ತಾಗ್ತಿರ್ಲಿಲ್ಲ ರೀ, ಎಲ್ಲ ಸುಟ್ಟು ಕರಕಲಾಗ್ಬಿಟ್ಟಿತ್ತು. ಹಾಗಾಗಿನೇ ಭಾಳ ತಲೆನೋವಾಗಿತ್ತು ಅಲ್ಲಿನ ವೈದ್ಯರಿಗೆ, ಹಾಗೆ ಪೊಲೀಸರಿಗೆ. ಅವರ ಟಿಕೆಟ್ ಲಿಸ್ಟ್ ಏನಿರುತ್ತೆ ಅದನ್ನು ತೆಗೆದುಕೊಂಡು ಬಂದು ಅದಾದಮೇಲೆ ಅವರು ಕುಟುಂಬಸ್ಥರಿಗೆ ಮಾಹಿತಿನ ಕೊಟ್ಟು ಅವ್ರನ್ನ ಕರೆಸ್ಕೊಂಡು ನೋಡಿ. ಅದರಲ್ಲಿ ಬ್ರಿಟಿಷ್ ಪ್ರಜೆಗಳು ಕೂಡ ಇದ್ದಾರೆ, ಲಂಡನ್ ಅವರಿದ್ದಾರೆ, ಕೆನಡಾದವರು ಇದ್ದಾರೆ, ಫ್ರೆಂಚ್ ಪ್ರಜೆ ಇದ್ದಾರೆ. ಹಾಗಾಗಿನೇ ಇದು ಅಲ್ಲಿನ ವೈದ್ಯರು ಕೂಡ ಭಾಳ ತಲೆ ಕೆಡಿಸ್ಕೊಂಡಿದ್ರು. ಸ್ಟಾರ್ಟಿಂಗಲ್ಲಿ ಗುಜರಾತು ಅಲ್ಲಿ ಲೋಕಲ್ ಏನಿದ್ದಾರೆ ಆ ರಾಜ್ಯಕ್ಕೆ ಸಂಬಂಧಪಟ್ಟವರು, ಅವರ ಪ್ರಕ್ರಿಯೆ ಹಸ್ತಾಂತರ ಪ್ರಕ್ರಿಯೆ ಬೇಗ ಆಯಿತು. ಆದರೆ ವಿದೇಶದ ಪ್ರಜೆಗಳಿದಾರಲ್ಲ ಅವ್ರದ್ದು ಸ್ವಲ್ಪ ಡಿಲೇ ಆಯಿತು.